ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತದ ತನಿಖೆಯನ್ನು ಈಗ ಚುರುಕುಗೊಳಿಸಲಾಗಿದೆ. ಚಪ್ಪಲಿ ಎಸೆದ ಕೇಸ್ನಲ್ಲಿ 4 ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿರುವಂಥದ್ದು. ಪ್ರಕಾಶ್, ಸುಮಂತ್, ಕೃಷ್ಣ ಮತ್ತು ಅಖಿಲ್ ರೆಡ್ಡಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಶಾಸಕರಿಗೆ ನಿಂದನೆ ಮಾಡಿರುವಂತಹ ಹಾಗೆ ಚಪ್ಪಲಿಯನ್ನು ಎಸೆದು ದುರ್ವರ್ತನೆ ತೋರಿಸಿದಂತಹ 4 ಚಿಕ್ಕಬಳ್ಳಾಪುರದ ಪೊಲೀಸರು ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದಾರೆ. ಕೇವಲ ಎಫ್ಐಆರ್ ಅಲ್ಲ, ನಿನ್ನೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಪ್ರದೀಪ್ ಈಶ್ವರ್ ಅವರನ್ನು ನಿಂದಿಸಲಾಗಿತ್ತು. ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, 4 ವಿರುದ್ಧ ಎಫ್ಐಆರ್ ದಾಖಲಿಸಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ವಿಚಾರಣೆಯಲ್ಲಿ ಇವರು ಯಾರು, ಏನು, ಎತ್ತ ಅನ್ನೋದರ ಮಾಹಿತಿ ತಿಳಿದು ಬಂದಿದೆಯಾ? ಯಾಕೆ ಹಾಗೆ ಮಾಡಿದ್ರು? ಏನು ಕುಮಾರಸ್ವಾಮಿ ವಿರುದ್ಧ ಏನು ಮಾತಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಮುಂದೆ ಇಟ್ಕೊಂಡು ಏನು ಒಂದು ಜೆಡಿಎಸ್ ಕಾರ್ಯಕರ್ತರಿದ್ದಾರೆ, ಕೆಲವರೆಲ್ಲರೂ 100ಕ್ಕೂ ಹೆಚ್ಚು ಜನ ಏನು ಆತನ ವಿರುದ್ಧ ನಿಂದಿಸಿ ಮತ್ತೆ ಆಕ್ರೋಶವಾಗಿ ಮಾತಾಡುವ ವೇದಿಕೆಯಲ್ಲೇನೆ ಆತನ ವಿರುದ್ಧ ಘೋಷಣೆಗಳನ್ನ ಕೂಗಿ ಆತನನ್ನ ಗೋ ಬ್ಯಾಕ್ ಅಂತ ಹೇಳಿ ಒಂದು ಜವಾಬ್ದಾರಿ ಶಾಸಕನನ್ನ ವಿರುದ್ಧವಾಗಿ ಮಾತಾಡಿರಂತ ಒಂದು ಕಡೆ ಆದ್ರೆ, ಆ ಪೊಲೀಸರ ಮೇಲೆ ಕೂಡ ಅವರು ಹರಿಹಾಯ್ದಿದ್ರು. ನಂತರ ಆ ಆಚೆ ಬಂದ ಸಂದರ್ಭದಲ್ಲೂ ಕೂಡ ಗಲಾಟೆ ಮಾಡಿ ಆತನ ಮೇಲೆ ಚಪ್ಪಲಿ ಕೂಡ ಎಸೆದಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಜನ ಜೆಡಿಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಏನು ಜೆಡಿಎಸ್ ನ ಮುಖಂಡರಾಗಿರ್ತಕ್ಕಂಥ ಅಖಿಲ್ ರೆಡ್ಡಿ ಅಂತ ಇದ್ದಾರೆ. ಅದೇ ರೀತಿಯಲ್ಲಿ ಏನು ಅಂತ ಕಸುಗುಟ್ಟಳ್ಳಿ ಸಮಂತ್ ಅಂತ, ಆಮೇಲೆ ಅಡಿಗೊಲ್ಲರಳ್ಳಿಯ ಪ್ರಕಾಶ್ ಹಾಗೂ ಕೃಷ್ಣ ಅನ್ನೋರ್ನ 4 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಯಾರ್ಯಾರಿದ್ದಾರೆ ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ವಿಡಿಯೋ ಕ್ಲಿಪ್ಸ್ ಅನ್ನ ಮುಂದೆ ಇಟ್ಕೊಂಡು 100ಕ್ಕೂ ಹೆಚ್ಚು ಜನರ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಆ ಸಂಬಂಧಪಟ್ಟಂತೆ ಇನ್ನು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನು ಕೂಡ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಪೊಲೀಸರು ಕೂಡ ನಿರತರಾಗಿರ್ತಕ್ಕಂಥದ್ದು. ಈ ಒಂದು ಘಟನೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಕೂಡ ಈಗ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು ಒಂದು ವಿಷಯ ಆದ್ರೆ, ಈಗ ಈ ವಿಷಯವನ್ನ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಕೂಡ ಆಗಿರ್ತದೆ. ಈ ವಿಚಾರದಲ್ಲಿ ಪ್ರದೀಪ್ ಈಶ್ವರ್ ಕೂಡ ಸಾಕಷ್ಟು ನೊಂದು ಕೂಡ ಮಾತಾಡಿದ್ರು. ನನ್ನ ವಿರುದ್ಧ ಏನು ಹಿಂದುಳಿದ ಸಮುದಾಯದ ಒಂದು ಶಾಸಕನ ಮೇಲೆ ಈ ರೀತಿ ಒಂದು ವರ್ಗ ಏನು ಒಂದು ದೌರ್ಜನ್ಯ ರೀತಿ ಮಾತಾಡಿರ್ತಕ್ಕಂಥ ನಡ್ಕೊಂಡಿರ್ತಕ್ಕಂಥ ನೋಡಿದ್ರೆ ನಾವು ತಳಮಟ್ಟದ ವರ್ಗಗಳವರು ಬದುಕಬಾರದು ಅನ್ನೋ ರೀತಿಯಲ್ಲಿ ಕೂಡ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ನಂತರ ಆಚೆ ಬಂದ ಸಂದರ್ಭದಲ್ಲಿ ಕೂಡ ಪ್ರದೀಪ್ ಈಶ್ವರ್ ಕೂಡ ಚಾಲೆಂಜ್ ಕೂಡ ಮಾಡಿದ್ರು HD ಕುಮಾರಸ್ವಾಮಿಗೆ. ಈ ರೀತಿ ನಡ್ಕೊಂತಾ ಇರೋದು, ದೌರ್ಜನ್ಯ ನಡ್ಕೊಂತಾ ಇರೋದು ಏನು ಮಾಡ್ಕೊಳಕ್ ಆಗಲ್ಲ ಅನ್ನೋ ರೀತಿ ಕೂಡ ಒಂದು ಮಾತು ಹೇಳಿದ್ರು. ಈ ಸಂದರ್ಭದಲ್ಲಿ ಹೊರಗಡೆ ಬರ್ತಿದ್ದಂಗೆ ರಣಾಂಗ ರೀತಿಯಲ್ಲಿ ಆಗಿತ್ತು. ಪೊಲೀಸರು ಮತ್ತೆ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೆದಿರುತ್ತದೆ. ಆ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಚಲಿಸ್ತಾ ಇದ್ದ ಕಾರ್ ಮೇಲೆ ಕೂಡ ಚಪ್ಪಲಿಗಳನ್ನ ಎಸೆದು ಕಲ್ಲು ಕೂಡ ಒಂದು ಸಣ್ಣ ಪುಟ್ಟ ಕಲ್ಲು ಕೂಡ ಎಸೆದಿದ್ರು. ಈ ಒಂದು ಘಟನೆಯ ವಿಡಿಯೋಗಳನ್ನ ಆಧರಿಸಿ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವ್ರನ್ನೆಲ್ಲಾನು ಕೂಡ ಈಗಾಗಲೇ ಪ್ರಕರಣದಲ್ಲೇ ಸೇರಿಸುವ ಕಾರ್ಯ ಕೂಡ ಈಗ ಪೊಲೀಸರು ನಡೆಸ್ತಾ ಇರತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.